Hello, my dear learners. Welcome back to my sessions. In my earlier previous period, we have not mainly on the different types of the components of the system approach and also the meaning and characteristics of the system approach. ಪ್ರೀತಿಯ ಕಲಿಕಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ನನ್ನ ಒಂದು ಅವಧಿಗೆ ಸ್ವಾಗತವನ್ನು ಬಯಸುತ್ತಾ, ಕಳೆದ ಅವಧಿಯಲ್ಲಿ ಮಿಥ್ಯ ವರ್ಗ ಕೋಣೆಗಳಲ್ಲಿ ನಾವು ಮುಖ್ಯವಾಗಿ ಈ ವ್ಯವಸ್ಥಾ ಮಾರ್ಗ ಇದ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈ ವ್ಯವಸ್ಥಾ ಮಾರ್ಗ ಅಂದ್ರೇನು, ಅದರ ಗುಣಲಕ್ಷಣಗಳು ಹೇಗಿವೆ, ಅದರಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಯಾವ್ಯಾವಂದ್ರೆ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್, ಅನಲೈಸಿಸ್ ಅಂಡ್ ಫೀಡ್ಬ್ಯಾಕ್, ಅಂಡ್ ಒನ್ ಮೋರ್ ಲಾಸ್ಟ್ಲಿ ವಿಲ್ ಬಿ ದಿ ಎನ್ವಿರಾನ್ಮೆಂಟ್. ಹೌದಾ, ಪರಿಸರ. ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ. ಸೊ ಈ 5 ಅಂಶಗಳು, ಈ 4 ಅಂಶದ ಜೊತೆಗೆ ಇನ್ನೊಂದು 5 ಅಂಶ ಪರಿಸರ ಅನ್ನೋದು ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನಾವೇನ್ ಮಾಡಿದ್ವಿ, ನಮ್ಮ ಜ್ಞಾನವನ್ನ ಕೇಂದ್ರೀಕರಿಸಿದ್ವಿ. ವಿ ಹ್ಯಾವ್ ಫೋಕಸ್ಡ್ ಅವರ್ attention towards all these input, process, output, analysis and feedback, and lastly the environment, which is not mentioned here on the screen, which is not right now displaying. Move on to directly to the output. So what are the things involved in the output? ಈ ಆಗಮನಾಂಗಗಳಲ್ಲಿ ಇರತಕ್ಕಂತಹ ಅಂಶಗಳು ಯಾವುವು? So it consists of students, teachers, administrators, curriculum, instructional materials. ಈ ಆಗಮನಾಂಗಗಳಲ್ಲಿ ಕಂಡು ಬರತಕ್ಕಂಥ ಅಂಶಗಳಂತೆ ಮುಖ್ಯವಾಗಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಪ್ರೈಮರಿಲಿ the students, teachers, administrator, curriculum, instructional material. ವಿದ್ಯಾರ್ಥಿಗಳು, ಶಿಕ್ಷಕರು, ಆಡಳಿತಗಾರರು, ಪಠ್ಯಕ್ರಮ, ಬೋಧನಾ ಸಲಕರಣೆಗಳು, ಇವು ಅಲ್ಲದೆ ಕೂಡ ಕಟ್ಟಡ ಅದು ಬರುತ್ತೆ, ಆಟದ ಮೈದಾನ ಬರುತ್ತೆ. ಅಷ್ಟೇ ಅಲ್ಲದೆ ಪ್ರಾಯೋಗಿಕ ತರಗತಿಗಳು, ಈ ಪ್ರಾಯೋಗಿಕ ಸಂಬಂಧಪಟ್ಟಂತ ಉಪಕರಣಗಳು. ಸೊ ದೀಸ್ ಆರ್ ಆಲ್ ಎಟ್ಸೆಟ್ರಾ ವಿಲ್ ಆಲ್ಸೋ ಬಿ ದೇರ್ ಇನ್ ದಿಸ್ ಇನ್ಪುಟ್. ಈ ಇನ್ಪುಟ್ ಒಳಾಂಶಗಳು ಇಲ್ಲದೆ ಇದ್ರೆ ನಾವು ಪ್ರೊಸೆಸ್ ಅನ್ನ ಮಾಡೋದಕ್ಕಾಗಲ್ಲ. ವಿತೌಟ್ ದ ಇನ್ಪುಟ್, as these are the main elements in the output, these are the part and parcel to carry the processes which is happening in a system. Without these elements, whether these are the human resources or the non-human resources, they should coordinate, regulate in a specified way according to the pattern that is specified to realize the instructional objectives. ಈ ಒಂದು ಆಗಮನಾಂಗಗಳು ಇವು ಮಾನವೇತರವಾಗಿರ್ತಕ್ಕಂಥ ಅಂಶಗಳನ್ನ ಒಳಗೊಂಡಿದ್ದು, ಇವೆಲ್ಲವೂ ಕೂಡ ನಿಯಮಿತವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. So therefore these are the basic and the fundamentals in the whole system. And move on to the next one now here. Okay, that is called as the process. So ಎರಡನೇದು ಏನಿದೆ, tracing learning practices, laboratory work, library, recreation, field work, co-curricular activities, etc. These are all listed under the processing activity. ಈ ಒಂದು ಸಂಸ್ಕರಣ ಅಥವಾ ಪ್ರಕ್ರಿಯಾ ಹಂತದಲ್ಲಿ ಬೋಧನಾ ಕಲಿಕಾ ಅಭ್ಯಾಸಗಳು, ಹೌದಾ, ಪ್ರಾಯೋಗಿಕ ಕಾರ್ಯಗಳು, ಲೈಬ್ರರಿ ಗ್ರಂಥಾಲಯ, ರಿಕ್ರಿಯೇಷನ್ ಮನರಂಜನೆ, ಫೀಲ್ಡ್ ವರ್ಕ್ ಕ್ಷೇತ್ರ ಕಾರ್ಯ, ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹಪಠ್ಯ ಚಟುವಟಿಕೆಗಳು ಮುಂತಾದವುಗಳನ್ನು ಇದು ಒಳಗೊಂಡಿದೆ. ಪ್ರಕ್ರಿಯೆ ಆಗ್ಬೇಕಾದ್ರೆ ನಿಮಗೆ ಕ್ಲಾಸ್ ರೂಮ್ ಬೇಕು, that is also one of the input. The process that we are going to be taking in coordination with all the activities should be first practices, teaching learning practices. This is happening in the classroom formally or outside the classroom in any kind of the specified learning ecosystem. ವರ್ಗಕೋಣಿ ಅಥವಾ ವರ್ಗಕೋಣಿಯ ಹೊರಗೂ ಕೂಡ ನಾವೇನ್ ಮಾಡ್ಬೇಕಾಗ್ತೈತಿ, ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಅಭ್ಯಾಸಗಳನ್ನ ಬೋಧನಾ ಕಲಿಕಾ
ಅಭ್ಯಾಸಗಳನ್ನ ಮಾಡಬೇಕಾಗ್ತೈತಿ. ಇಲ್ಲಿದ್ರೆ ಲ್ಯಾಬೋರೇಟರಿ ಕಾರ್ಯದಲ್ಲಿನೂ ಕೂಡ ಪ್ರಕ್ರಿಯೆ ನಡೀತೈತಿ, ಲೈಬ್ರರಿಯಲ್ಲಿನೂ ಕೂಡ ಪ್ರಕ್ರಿಯೆ ನಡೀತೈತಿ. ದಿಸ್ ಇಸ್ ದಿ ನೆಗ್ಲೆಕ್ಟೆಡ್ ಏರಿಯಾ that we have neglected area, we have what we have focused on it. ನೆಗ್ಲೆಕ್ಟೆಡ್ ಏರಿಯಾ ಅಂತ ನಾವು ಇವತ್ತು ಕನ್ಸಿಡರ್ ಮಾಡ್ತಾ ಇದೀವಿ. ಲೈಬ್ರರಿಯಲ್ಲಿ ಪುಸ್ತಕ ತಗೊಳ್ಳೋದು, just borrowing the books from the library and later on return it after a week after. This is not like the case here. In the library, books are there. Apart from reading room is there, you have to go and read out and come out with the certain sort of the output. ನೀವು ಓದಿದ ನಂತರ ಆ ಒಂದು ಗ್ರಂಥಾಲಯದ ಪುಸ್ತಕಗಳಿಂದ ನೀವು ಮಾಹಿತಿಯನ್ನ ಗಳಿಕೆ ಮಾಡ್ತೀವಿ. ಸೊ ಆ ಮಾಹಿತಿಯು ಕೂಡ ಏನಾಗಿರ್ತೈತಿ, ಇದು ಒಂದು ಸ್ಥಳಾವಕಾಶವನ್ನ ಒದಗಿಸ್ತಾ ಹೋಗುತ್ತೆ. ರಿಕ್ರಿಯೇಷನ್, you don't say that only the recreation it is happening within the family, outside the family, by visiting to the some of the very recreational places like cinema hall, etc. and etc. by meeting the friends. ಮನರಂಜನೆ ಅನ್ನೋದು ಕೇವಲ it is not limited outside this educational system, it is within the educational system. Recreation ಅಂದ್ರೆ ಏನಂದ್ರೆ ಮನರಂಜನೆ ಕೊಡ್ತಕ್ಕಂಥದ್ದು. ಸೊ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಡೈಲಾಗ್ ಅನ್ನು ಹೇಳಲಿಕ್ಕೆ ಹೇಳಿ, in any kind of the role play model, make him to say the dialogue, it will be a recreation. If you make, say for example, vachanas are there, understand my point. ಈಗ ಎಲ್ಲರೂ ಕೂಡ ದಾಸರ ಪದಗಳು ಇದಾವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವುಗಳನ್ನೆಲ್ಲ ತೆಗೆದುಕೊಂಡು ಕೂಡ ನೀವು ರಿಕ್ರಿಯೇಷನ್ಸ್ ಗಳನ್ನ ನೀವು ಮಾಡಬಹುದು, ಹಾಡುಗಳನ್ನ ಹಾಡಿಸಬಹುದು. So therefore, this is a example that I have cited about the recreation. And next, field work visit to the any important places. ನಿಮ್ಗೆ ಎಲೆಕ್ಟ್ರಿಷಿಯನ್ಗೆ ನಿಮ್ಗೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, how the switch is functioning, how the fuse is functioning, we don't know exactly. ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ, we'll go and call the electricians for even for the minor works that should have been done within ourselves as a family member. So ಅಂತ ಸಂಗತಿಗಳು ಗೊತ್ತಿರುವುದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತೈತಿ, we have to understand all these things. ಕೆಲವೊಮ್ಮೆ ಈ ಫ್ಯಾನ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ, you go and visit to the electrical repair shop along with your students so that you have the theoretical knowledge. The electrician is having the practical knowledge, and make him to give the information in relation to how he is going to repairing, what are the function of that particular fan, in the motor of the fan and parts of the fan, how they are functioning. ಒಬ್ಬ ಎಲೆಕ್ಟ್ರಿಕಲ್ ಶಾಪ್ ಹತ್ರ ಹೋಗಿ ಇದು ಏನಿದೆ ಇದು ಫ್ಯಾನ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ನೀವೇನ್ ಮಾಡಬಹುದು, ಮಾಹಿತಿಯನ್ನ ಪಡ್ಕೋಬಹುದು. ದಿಸ್ ಇಸ್ ಅ ಫೀಲ್ಡ್ ವರ್ಕ್. Like this, you can conduct the number of co-curricular supportive activities like quiz competitions, essay competitions, pick and speech, role play, etc. and etc. Suppose if you want to say about the contributions of the Einstein or contributions of the what we call as Abraham Lincoln, here you can assign any student to train the student to how to make the role play, one act play. ಅವರಿಂದ ನೀವು ಮಾಹಿತಿಯನ್ನು ಕೂಡ ನೀವೇನ್ ಮಾಡಬಹುದು, ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳನ್ನು ಕೂಡ ಬಳಸ್ಕೋಬಹುದು. ದಿಸ್ ಇಸ್ ದಿ ಪ್ರೋಸೆಸ್ ದಟ್ ವಿಲ್ ಬಿ ಟೇಕನ್ ಇನ್ ಟು ದಿ ಕ್ಲಾಸ್ ರೂಮ್. ಒಮ್ಮಿನೊಮ್ಮೆಲೆ ಡ್ರಾಮಾ ಅಂದ್ಕೊಂಡೆ ನಾವು ಒಮ್ಮೆ ಡ್ರಾಮಾಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ವಿ ಹ್ಯಾವ್ ಟು ಗೋ ಟು ದ ಥಿಯೇಟರ್ ಅಂಡ್ ಬಿಫೋರ್ ದಟ್ ವಿ ಹ್ಯಾವ್ ಟು ರೀಚ್. ನೋ. So you have to create the drama within the floor of the classroom itself by assigning the different role to your own students. ನಿಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನೀವು ನಾಟಕವನ್ನ ನೀವು ವಿವಿಧ ಪಾತ್ರಧಾರಿಗಳನ್ನ ಆಯ್ಕೆ ಮಾಡಿ ನೀವೇ ಮಾಡ್ಲಿಕ್ಕೆ ಹೇಳಿ. ಅರ್ಥ ಆಯ್ತಾ? ಕೇವಲ ನಾವು ನಾಟಕಗಳನ್ನ ಹೊರಗಡೆ ಹೋಗಿ ನೋಡೋದಷ್ಟೇ ಅಲ್ಲ. So here also with the help of curricular aspect, say for example Satya Harishchandra drama will be there. Life history of the Satya Harishchandra, you can make the drama here. Solar system, you can make the drama here. Assign a role to one is a sun and another one is a Saturn and the Jupiter, and tell them to give about their
what are the features of it, what are the features of that particular planets and other type of the spatial bodies. ಓಕೆ, ಈ ರೀತಿ ನೀವೇನ್ ಮಾಡ್ಬೇಕಾಗ್ತೈತಿ, ಸಂಗತಿಗಳನ್ನ ಗಮನಿಸಬೇಕು. Then move on to the third output, product from the system in terms of the students' achievement performance in all the activities, both from scholastic and co-scholastic activities. So this is the case wherein we are going to assessing the student within the classroom, outside the classroom, scholastic activities with respect to the curriculum, as well as co-scholastic activities, whatever you took to the students and which are supportive to it. You get the performance, observe the performance, assess the students at this stage with respect to different parameters of the assessment. Then the system, how it works, will come to know it. ಈ ವ್ಯವಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳ ಸಾಧನೆಯನ್ನ ಗಮನಿಸುವುದಷ್ಟೇ ಅಲ್ಲ, ಅದಕ್ಕೆ ಪ್ರಾಮುಖ್ಯತೆ ಇದೆ. The priormost utmost significance definitely will be given to the students' achievement at last. That should be the absolute ultimate for the teacher. Apart from this one, the performance of all the activities, teachers' activities, performance of the whatever you are taking the help from, even the instructor or the students, that is also will be counting at this stage. And scholastic, ಶಾಲೆಯಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳು, ಶಾಲೆಯ ಹೊರಗೆ ಇರ್ತಕ್ಕಂಥ ಚಟುವಟಿಕೆಗಳು. ಈಗ ಕೆಲವು ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಪಿಯಾನೋ ಕಲಿಕೆಗೆ ಹಚ್ಚಿರ್ತಾರೆ. ಕೆಲವು ಸಂದರ್ಭದಲ್ಲಿ ಪಿಯಾನೋ, ಹೌ ಟು ಪ್ಲೇ ದಿ ಪಿಯಾನೋ, ಹೌ ಟು ಪ್ಲೇ ದಿ tabla, okay, how to play the harmonium. You can make best use of them for the purposes of the co-scholastic activities. ನೀವು ಸ್ಪರ್ಧೆಯನ್ನು ಏರ್ಪಡಿಸಿ, you just arrange the competition for playing all these type of the musical instrument, so that the performance will also be assessed. Understand my point? At last, the all-round development of the human should be the output. ಈ ಒಂದು ಉತ್ಪನ್ನ ಫಲಿತಾಂಶ ಅಂತ ಏನು ಹೇಳ್ತೀವಿ, ಈ ಫಲಿತಾಂಶ ನಿರ್ಗಮನಾಂಗಗಳಲ್ಲಿ ಅವರ ಸಾಧನೆಗೆ ಸಂಬಂಧಪಟ್ಟಂತೆ ಅಥವಾ ವ್ಯವಸ್ಥೆಯ ಸಾಧನೆಗೆ ಸಂಬಂಧಪಟ್ಟಂತೆ ಅಥವಾ ಅವರ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ, ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ಶಾಲೆ ಮತ್ತು ಶಾಲಾ ಹೊರತಾಗಿ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಇದು ಸಂಬಂಧ ಪಡುತ್ತದೆ. ಹಾಗಾದ್ರೆ ಅದು ಏನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಉತ್ಪನ್ನ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಗಮನಿಸಬೇಕಾಗ್ತೈತಿ. The next one is analysis and feedback at the last. ವಿಶ್ಲೇಷಣೆ ಮತ್ತು ಮರುಪೋಷಣೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕದನ್ನ. ಈಗ ಬಂದಿದೆ ಉತ್ಪನ್ನ, ಫಲಿತಾಂಶ ಬಂದಿದೆ, ಹೌದಾ? ಈ ಫಲಿತಾಂಶ ಅಥವಾ ನಿರ್ಗಮನಾಂಗಗಳು ಏನೆಲ್ಲ ಬಂದಿದವು, ಆ ಮೂಲಕವಾಗಿರ್ತಕ್ಕ ಅಂಶಗಳನ್ನು ಇನ್ನೂ we have to uplift, upgrade and elevate to the next level by giving the feedback with the help of the analysis work or the analysis task. ನೀವು ಮರುಪೋಷಣೆ ಕೊಡಬೇಕಾಯ್ತಪ್ಪ ಅಂದ್ರೆ ನೀನು ಈ ತರ ಮಾಡಿದೀಯ ಅಥವಾ ನಮ್ಗೆ ಅನಿಸ್ತಿರ್ಬೇಕು. Sometimes we as a teacher according to the plan, we would not do it. We didn't do it sometimes. So we will realize it. Similarly, you have to get the feedback from your friends. Whenever you will have been doing the teaching practices in schools, your peer group member and our staff in charge definitely will observe your lessons and analyze that. They will give the feedback with respect to teaching, usage of the these all these steps, whatever you have used for the presentations, usage of this teaching learning aid, how is your interaction with the students, participation of the student, management of the student, control of the students, and evaluation continuously whatever you have taken during that juncture of the tenure of the presentation of your lesson. ನೀವು ಕೂಡ ಮುಂದೆ ಶಾಲೆಗೆ ಹೋದಾಗ ಪಾಠ ಮಾಡ್ತಕ್ಕ ಸಂದರ್ಭದಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಮಿತ್ರರ ಜೊತೆಗೆ ನಾವು ಏನಿರ್ತೀವಲ್ಲ ಇನ್ಚಾರ್ಜ್ ಶಿಕ್ಷಕರು, ಅವಾಗ ನಿಮ್ಮ ಒಂದು ಪಾಠವನ್ನ ಗಮನಿಸಿ ವಿಶ್ಲೇಷಣೆ ಮಾಡಿ ತದನಂತರದಲ್ಲಿ ನಿಮಗೆ ಸುಧಾರಣೆಗೆ ಏನೆಲ್ಲ ಅಂಶಗಳು ಬೇಕಾಗಿದೆಯೋ
ಬೋಧನೆಗೆ ಸಂಬಂಧಪಟ್ಟಂತೆ ಪಾಠಗಳನ್ನ ಪಾಠೋಪಕರಣಗಳನ್ನ ಬಳಸುವಿಕೆಗೆ ಸಂಬಂಧಪಟ್ಟಂತೆ ನೀವು ಬಳಸ್ತಕ್ಕಂತಹ ಬೋಧನಾ ವಿಧಾನಗಳು, ಕೌಶಲ್ಯಗಳು, ಜೊತೆಗೆ ಮೌಲ್ಯಮಾಪನ ಸಂಗತಿಗಳು, ನೀವು ಹೇಗೆ ತರಗತಿಯನ್ನ ನಿಯಂತ್ರಿಸ್ತೀರಿ, ವಿದ್ಯಾರ್ಥಿಗಳನ್ನ ನಿಯಂತ್ರಿಸ್ತೀರಿ ಮತ್ತು ವಿದ್ಯಾರ್ಥಿಗಳ ಭಾಗವಹಿಸಿ, ಈ ಎಲ್ಲ ಅಂಶಗಳ ಬಗ್ಗೆ ಮರುಪೋಷಣೆಯನ್ನ ವಿಶ್ಲೇಷಿಸಿ ಶಿಕ್ಷಕರು ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ನೀಡ್ತಾರೆ. ಇದೇ ತರನಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ಈ ವಿಶ್ಲೇಷಣೆ ಮತ್ತು ಫೀಡ್ಬ್ಯಾಕ್ ಅನ್ನೋದು ಬೇಕೇ ಬೇಕಾಗ್ತೈತಿ. ದ ಡಿಸ್ಕಷನ್ ಆನ್ ದ ಹೋಲ್ analyze the output, both the teachers and the students. In feedback, decision may be taken to revise it in case output is not up to the mark. ಪ್ರತಿಯೊಂದು ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯ ಒಂದು ಫಲಿತಾಂಶ ಏನ್ ಬಂದಿದೆ, ಉತ್ಪನ್ನ ಏನ್ ಬಂದಿದೆ, ನಿರ್ಗಮನಾಂಗಗಳಲ್ಲಿ ಅದೆಲ್ಲ ತೋರ್ಪಟ್ಟಿದೆ, ಅವುಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ಬೇಕಾಗ್ತೈತಿ. ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಇನ್ ಫೀಡ್ಬ್ಯಾಕ್, ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮರುಪೋಷಣೆಯನ್ನ ಕೊಡ್ಬೇಕಾಗ್ತೈತಿ. ಶಿಕ್ಷಕರಿಗೆ ಸಂಬಂಧಪಟ್ಟಂಥದ್ದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು ಕೂಡ ಇದರಲ್ಲಿ ಕಂಡು ಬರ್ತೈತಿ. ಡಿಸಿಷನ್ ಮೇ ಬಿ ಟೇಕನ್ ಟು ರಿವೈಸ್ ಇಟ್. ಮಾರ್ಪಾಡು ಮಾಡ್ಕೋಬೇಕಾಗ್ತೈತಿ, ನಿರ್ಧಾರಗಳ ಏನೆಲ್ಲ ಮಾರ್ಪಾಡುಗಳನ್ನ ಮಾಡಬೇಕಾಗ್ತೈತಿ. ಇನ್ ಕೇಸ್ ಔಟ್ಪುಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್. ಯಾವಾಗ ಮಾರ್ಪಾಡನ್ನ ಮಾಡ್ಕೋಬೇಕಾಗ್ತೈತಿ? ವೆನ್ ವಿ ಹ್ಯಾವ್ ಟು ಅಂಡರ್ಟೇಕ್ ದಿ ಟಾಸ್ಕ್ ಆಫ್ ರಿವಿಷನ್ ವರ್ಕ್, ರಿವೈಸಿಂಗ್ ವರ್ಕ್, ಇಫ್ ಅಂಡ್ ಓನ್ಲಿ ಇಫ್ we get the feedback for our improvement, for the improvement of the system. If it is not on the track, as said in the lesson plan or in any plan, ಯಾವಾಗ ನಾವು ಯೋಜನೆಯಂತೆ ಕಾರ್ಯ ನಿರ್ವಹಿಸದೇ ಇದ್ದಲ್ಲಿ ಅಥವಾ ಅದರಲ್ಲಿ if there are any faulty things during the processes or improvement or whatever it is in the output, that time we have to seek the advice, instructions, suggestions from the persons who are the stakeholders. Stakeholders are teachers, stakeholders are your peer group members, even your students also, and you are also the one of the stakeholder within yourself. You have to go for introspection. ನೀವೇ ಕೂಡ ಅಂತರಾವಲೋಕನ ಮಾಡಿಕೊಂಡು ನಿಮ್ಮನ್ನು ನೀವು ಹೇಗೆ ಸುಧಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕಲ್ಕೋಬೇಕಾಗ್ತೈತಿ. ವಿದ್ಯಾರ್ಥಿಗಳನ್ನು ಹೇಗೆ ಸುಧಾರಣೆ ಮಾಡ್ಕೋಬೇಕು ಅನ್ನೋದು ತಿಳ್ಕೊಬೇಕಾಗ್ತೈತಿ. ನಿಮ್ಮ ಆತ್ಮೀಯ ಸಹೋದ್ಯೋಗಿ ಮಿತ್ರರು, ಶಿಕ್ಷಕರು, ಇವರ ಒಂದು ಗಮನವನ್ನು ಕೂಡ ನೀವು ಸೆಳೆಬೇಕಾಗ್ತೈತಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸೊ ದಿಸ್ ಈಸ್ what we call as the system approach, and we have to establish the human, non-human, and create such type of the another component element that is called as environment. ಸೂಕ್ತವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗ್ತೈತಿ. How to create? Provide good infrastructure facilities like buildings, laboratories, libraries, grounds, then teachers of different subjects, non-teaching staff, and also toilets. Like this, we can name many more. Create the conducive environment. Okay, sukta vatavaranavana nirmana madbekaಗ್ತೈತಿ. The next one here is focus first upon the learner, then course content and learning experiences and effective media and instructional strategy. In such a system incorporates within itself the ability of providing continuous self-correction and improvement. It is concerned with all elements of instruction, including media, including hardware and software. Its purpose is to ensure that the components of the organic whole will be available with the proper characteristics at the proper time to contribute to the total system fulfilling the objectives. Many of the things I have explained nicely as per my view. I don't know to what extent these are incorporated in my online intended deliberations. ಮೊದಲ ಪ್ರಾಶಸ್ತ್ಯ, first prior most significance will be learner.
to make him to change the behavior, to learn something. Absolutely right. Then course content, ವಿಷಯಕ್ಕೆ ಸಂಬಂಧಪಟ್ಟಂತ ಪಠ್ಯ ಏನಿದೆ ಅದು ಬರುತ್ತೆ. ಮೊದಲಿಗೆ ಅಂತೂ ಮುಖ್ಯವಾಗಿ ನಾವು ಕಲಿಕಾರ್ಥಿನೇ ಪ್ರಾಮುಖ್ಯ. He is the center of gravity of the educational system. ಯಾವಾಗ್ಲೂ ಕಲಿಕಾರ್ಥಿನೇ ಯಾವಾಗ್ಲೂ ಏನಾಗಿರ್ತಾನೆ, ಕೇಂದ್ರ ಬಿಂದುವಾಗಿರ್ತಾನೆ. Then learning experiences, ಕಲಿಕಾ ಅನುಭವಗಳು, effective media, ಪರಿಣಾಮಕಾರಿ ಮಾಧ್ಯಮ, instructional strategies, ಬೋಧನಾ ತಂತ್ರ. Okay, then such systems improves always for the self correction and improvement. ಈ ವ್ಯವಸ್ಥೆ it should not be always the stagnant here. ಒಂದು ವ್ಯವಸ್ಥೆ ಯಾವಾಗಲೂ ಕೂಡ ಒಂದೇ ರೀತಿಯಾಗಿರ್ಬೇಕು. It has to get updated and incorporate the innovative and modern ideas. ಯಾವಾಗಲೂ ತಪ್ಪುಗಳನ್ನ ಸುಧಾರಿಸ್ತಾ ಇರಬೇಕು, ಸುಧಾರಣೆಗೆ ಒಳಪಡ್ತಾ ಇರಬೇಕು, ಹೊಸ ಸಂಗತಿಗಳನ್ನ ಅಳವಡಿಸಿಕೊಳ್ತಾ ಇರಬೇಕಾಗ್ತೈತಿ. ಯೂಶುವಲಿ ದ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ದಿ ಮೀಡಿಯಾ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಇಲ್ಲಿ ಮಾಧ್ಯಮಗಳ ಒಂದು ಅಂಶಗಳ ಪಾತ್ರ ಬಹಳಷ್ಟಾಗಿರ್ತೈತಿ. ರೋಲ್ ಆಫ್ ದಿ media in the case of the instruction is most important, which is envisioned with the hardware and software mainly. Now as you have learned many more about the hardware software, ಈ ಒಂದು ಯಂತ್ರಾಂಶ ಮತ್ತು ತಂತ್ರಾಂಶಗಳು ಇವು ಮಾಧ್ಯಮದಲ್ಲಿ ಏನು ಒಳಗೊಂಡಿದವು, ಈ ಬೋಧನೆಗೆ ಸಂಬಂಧಪಟ್ಟಂತ ಅಂಶಗಳ ಕಡೆಗೆ ಹೆಚ್ಚಿನ ಒಂದು ಒಲವನ್ನ ತೋರ್ಬೇಕಾಗ್ತೈತಿ. Its purpose is to ensure that the components of the organic whole will be available with the proper characteristic at the proper time to contribute to the total system fulfilling the objectives. Components of the organic whole ಹೇಗಿರ್ಬೇಕಾದ್ರೆ, how this organic whole, so which are involved with the components, that has to be ensured for the purposes. So which components has to be taken in the organic whole? Organic means it is a natural process, automatically run. Okay, so these should run in a regulative way, in a regular way. Okay, once the objectives they are set, then the purpose is to ensure all these components of the system and ensure about the whether is it exhibiting the proper characteristics at the proper time to contribute to the entire whole system. You have to contribute. What are the teaching characteristics? What are the characteristics of the teaching learning gate? So that in proper time you have to timely contribute to it, whether they are coming or not. Okay, so next one is the what we call as, I've explained a lot more about this one also, so once again I don't want to go through this one. Let us move directly on the advantages of system approach. ಹಾಗಾದರೆ ಇದರ ಅನುಕೂಲಗಳು ಏನು, ಲಾಭಗಳು ಏನು, ಅನುಕೂಲಗಳು ಲಾಭಗಳು, ತದನಂತರದಲ್ಲಿ ಇದಕ್ಕೆ ಗುಣಗಳು ಅಂತ ಹೇಳ್ತೀವಿ. System approach helps to identify the suitability of the resource material to achieve the specific goal. ಒಂದು ಪೂರ್ವ ನಿರ್ಧಾರಿತ ಧ್ಯೇಯಗಳನ್ನ ಸಾಧಿಸಲು ಸೂಕ್ತವಾದ ಸಂಪನ್ಮೂಲ ಸಾಮಗ್ರಿಗಳನ್ನು ಗುರುತಿಸಲು ಇದು ಸಹಾಯಕವಾಗಿದೆ. Second one, technological advancement could be used to provide integration of the machines, media and people for the attainment of the defined goal. Okay, ವ್ಯಾಖ್ಯಾನಿಸಲ್ಪಟ್ಟ ಧ್ಯೇಯ ಅಥವಾ ಉದ್ದೇಶಗಳನ್ನ ಈಡೇರಿಸಲು ನಾವು ತಾಂತ್ರಿಕವಾಗಿ ಮುಂದುವರೆದಿರ್ತಕ್ಕಂತಹ ಸಾಧನಗಳು, ಯಂತ್ರಗಳು, ಮಾಧ್ಯಮಗಳು ಜೊತೆಗೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಮಗ್ರಗೊಳಿಸುವಿಕೆಯನ್ನ ಇದು ಉಂಟು ಮಾಡುತ್ತದೆ. ಎಲ್ಲರೂ ಕೂಡ ಇಲ್ಲಿ ಕೂಡಿ ಕಾರ್ಯವನ್ನು ನಿರ್ವಹಿಸ್ತಾರೆ. All will take the participation during this process. It helps to assess the resource need, their resources and facilitate in relation to quantities, time and other factors. ಇಲ್ಲಿ
ಈ ಸಾಮಗ್ರಿಗಳು, ಅಗತ್ಯತೆಗಳು, ಸಂಪನ್ಮೂಲಗಳು, ಅಗತ್ಯತೆಗಳು ಈ ವೇಳೆಯಲ್ಲಿ ಮತ್ತು ಎಷ್ಟೆಷ್ಟು ಬೇಕು, ಕ್ವಾಂಟಿಟೀಸ್, ಪ್ರಮಾಣಗಳು ಎಷ್ಟು ಬೇಕು ಮತ್ತು ಅದರ ಸನ್ನಿವೇಶಗಳು, ಅದರ ಸಂಗತಿಗಳು ಏನದು, ಅದ್ರ ಬಗ್ಗೆ ಏನ್ ಮಾಡ್ಬೇಕಾಗ್ತೈತಿ, ಮಾಪನ ಮಾಡ್ಬೇಕಾಗ್ತೈತಿ. ಇಟ್ ಪರ್ಮಿಟ್ಸ್ an orderly introduction of component demonstrated to be required for system success in terms of the students learning. ವಿದ್ಯಾರ್ಥಿಗಳ ಕಲಿಕೆಯ ಯಾವ ರೀತಿ ಆಗುತ್ತೆ, ಯಶಸ್ವಿ ಆಗುತ್ತೆ ಅನ್ನೋದೇ ಈ ಒಂದು ವ್ಯವಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿ ಆಗಿರ್ತೈತಿ. ಸೊ ಯಾವ ರೀತಿ ಆಗಿರ್ತಕ್ಕಂತಹ ಸಂಗತಿಗಳನ್ನ, ಘಟಕಗಳನ್ನ, ಮೂಲಾಂಶಗಳನ್ನ ಇದು ಪ್ರದರ್ಶನ ಮಾಡುತ್ತದೆ ಮತ್ತು ಅಂತಹ ಮೂಲಾಂಶಗಳ ಬಳಕೆಗೆ ಅನುಮತಿಸುತ್ತದೆ. It avoids rigidity in plan of action as continuous evaluation affords desired beneficial changes to be made. ಇಚ್ಛಿತವಾಗಿರ್ತಕ್ಕಂತಹ ಬದಲಾವಣೆಗಳು ಏನಿದಾವಲ್ಲ ಅವುಗಳನ್ನ ತರಲು ಇದು ನಮ್ಯತೆಗೆ ಒಂದು ಯೋಜನೆಯನ್ನ ನಿರಂತರ ಮೌಲ್ಯಮಾಪನದ ಮೂಲಕವಾಗಿ ಜಾರಿಗೆ ತರುತ್ತದೆ. The next one here will be the move on to the disadvantages. ಹಾಗಾದ್ರೆ ಇದರ disadvantages ಏನು? What are the disadvantages or the limitations of the system approach? ವ್ಯವಸ್ಥಾ ಮಾರ್ಗದ ಮಿತಿಗಳು, ಅವಗುಣಗಳು ಹಾಗಾದ್ರೆ ಯಾವುವು? Resistance to change. Old ways are difficult to erase. There is always resistance to any new methods or approach. ಬದಲಾವಣೆಗೆ ಯಾವಾಗಲೂ ಪ್ರತಿರೋಧ ಅನ್ನೋದು ಇದ್ದೇ ಇರ್ತದೆ. ಹಾಗಾದ್ರೆ ಎಷ್ಟು ಜನ ಗೊತ್ತಿದೆ ನಮ್ಗೆ ಇವತ್ತು ಎಲ್ಲ ಟೆಕ್ನಾಲಜಿಗಳ ಗೆಜೆಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ? ಇವತ್ತು ನಾ ಬೆಳಿಗ್ಗೆ ಆ ಕವಿ ದೆನ್ ಯಾರು ಸೌಜನ್ಯ ಒಂದು ವಿಡಿಯೋ ನೋಡಿದೆ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಮತ್ತೆ ಯಾಕೆ ಬೇಕು ಬಿಡಪ್ಪ ಅಂತ ಹೇಳ್ತಾರೆ. ನಮ್ಮ ಸ್ಕೂಲ್ ಮತ್ತು ಕಾಲೇಜ್ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವು ಟೀಚರ್ಸ್ ಬಂದು ಹೆಚ್ಚಿಗೆ ಬೋಧನೆ ಮಾಡ್ತಿದ್ರು, ಅವನ ಬಗ್ಗೆ ಸಹಿಸ್ಕೊಳ್ಳಲ್ಲ. ವಿ ಆರ್ not at all tolerant towards those who are actively participation for the progress of the students. They don't want to change at all. They don't want to change their attitudes and also the way of the presentations by the usage of the modern techniques, methods and the materials. Therefore, ಇವು ಏನು ಹೊಸ ವಿಧಾನಗಳು, ಮಾರ್ಗಗಳು ಅದವು, ಹೊಸ ರೀತಿಯ ಆಗಿರ್ತಕ್ಕಂತಹ ಪಾಠೋಪಕರಣಗಳದವು, ಇವುಗಳನ್ನ ನಾವು ಬಳಸುವುದಿಲ್ಲ, ಬದಲಾವಣೆಯನ್ನ ಬಯಸುವುದಿಲ್ಲ. ಹಳೆಯ ನಮ್ಮ ಔಟ್ ಡೇಟೆಡ್ ಅಂತ ಏನ್ ಹೇಳ್ತೀವಲ್ಲ, ಹೌದಾ? ಔಟ್ ಡೇಟೆಡ್ ಅಂದ್ರೆ ಅವುಗಳ ಒಂದು ಪ್ರಸ್ತುತಿ ಈಗಿರೋದಿಲ್ಲ, ಅಂತವುಗಳನ್ನ ನಾವು ತೆಗೆದು ಹಾಕೋದಿಲ್ಲ. Involves hard work. System approach requires hard and continuous work on the part of school personnel. Some are not prepared for the extra load. ಸ್ವಲ್ಪ ಏನಾದ್ರು ನೀವು ಇನ್ನೊಂದು ಪೀಡ್ ತಗೋರಿ ಅಂತ ಹೆಡ್ ಮಾಸ್ಟರ್ ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಇನ್ನೊಬ್ರಿಗೆ ಹೇಳಿದ್ರಂದ್ರೆ ನಾ ಯಾಕೆ ತಗೋಲಿ ಅಂತಾರೆ. Why I wanted to take? My load is only this much to take the 2 periods or the 3 periods. Why should I take it? Give it to the some other person. ಅದ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಇಂಥವೆಲ್ಲ ಏನಿದಾವ ನಮ್ಮಲ್ಲಿ ಶಿಕ್ಷಕರಾಗಿದ್ದುಕೊಂಡು ಹಂಗ ಬಿದ್ದಿರ್ತಾವ. ಸೈನ್ಸ್ ಟೀಚರ್ಸ್ go to the high schools. Okay, science teachers not at all opening the doors of the science materials treasury. ಹಂಗ ಬಿದ್ದಿರ್ತಾವ, ಧೂಳ್ ಬಿದ್ದಿರ್ತೈತಿ. Only once in a year they are using the science kit to teach to the students. ಅವ್ರು ಯಾರೋ ಟೀಚರ್ಸ್ ಯಾವ್ದು ಯಾವಾಗ some of the higher officers, when they want to visit to that particular schools, they will inform it well in advance to that particular schools that point of time. So they are using all those materials. ಯಾವಾಗ ಮೇಲಿನ ಅಧಿಕಾರಿಗಳು ಶಾಲೆಗೆ ಬರ್ತೀನಿ ಅಂದಾಗ ಸೈನ್ಸ್ ಇದು ಅದು ಏನಂತ ಟ್ರೆಸರಿ ಇರುತ್ತಲ್ಲ ಅದನ್ನ ಅವಾಗ ಕಬೋರ್ಡ್ that time it will be get over. So therefore don't want hard work. They don't want anything. ಬೇಡಪ್ಪ ಎಲ್ಲಿದಪ್ಪ ಹುಷಪ್ಪ ಕುಂತು ಬಿಡ್ತಾರೆ ಎಲ್ಲರೂ. ನೀವು ಹಂಗ ನನ್ಗೆ ಗೊತ್ತೈತಿ. ಮೋಸ್ಟ್ ಆಫ್ ಯು ಆಲ್ಸೋ ಲೈಕ್ ದಟ್. ಏನು ಬಿ ಎಡ್ ಇದ್ದಾಗ ಕೆಲಸ ಮಾಡೋದು, ಬಿ ಎಡ್ ಮುಗಿದ ಕೂಡ ಮುಗಿದು ಹೋದ್ ಅಂತ ಹೇಳಿ ಕೈ ಬಿಟ್ಕೊಡು.
System approach requires hard and continuous on the part of the school personnel. Teacher, school personnel, headmaster, principal of any kind of education institute is a school person. Even management, even the higher officials in the strata of the administration, in the any kind of the system, whether it is a district system of the education or primary or the state level or central level, everyone should be the dynamic in nature, and the education itself is the dynamic. Some are not prepared for the extra load, or ಹೆಚ್ಚಿನ ಒಂದು ಮಾಹಿತಿ ಬೇಕಾಗುವುದಿಲ್ಲ. Next, move on to the third one, lack of understanding. Teachers and administrators are still not familiar with the system approach, though it has been successfully implemented in industry. It has still to make headway to education. ಇದು ಮೊದಲು ಜಾರಿಗೆ ತಂದದ್ದು ಎಲ್ಲಿ ಅಂತಂದ್ರೆ ಇಂಡಸ್ಟ್ರಿಯಲ್ಲಿ, ಔದ್ಯೋಗಿಕ ರಂಗದಲ್ಲಿ, ಇದನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸ್ವಾಗತ ಮಾಡಿದೀವಿ. But most of the person don't know about this system. It means they have to work together, should have understanding between the teachers, administrator. They are not at all familiar with the system approach. ಅವರು ಎಲ್ಲರೂ ಕೂಡ ಈ ಒಂದು ವ್ಯವಸ್ಥಾ ಮಾರ್ಗದ ಬಗ್ಗೆ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನ ಗಳಿಸಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. So therefore, in this period, my dear students, we have studied about the what is meant by system approach, components of the system approach, advantages of the system approach, limitations of the system approach, and rest of the other things which are most important thing. And now I will wind up my session. Thank you very much for your participation. Thank you. Thank you, one and